ಕತ್ತಲಿನ ಕಾಡಿನ ರಹಸ್ಯ ಪಾರ್ಟ್ 1. ರಾತ್ರಿ ಗಾಢ ಕತ್ತಲಿನಲ್ಲಿ ಚಂದ್ರನ ಮಬ್ಬಾದ ಬೆಳಕು ಕಾಡಿನ ಎತ್ತರದ ಮರಗಳ ನಡುಗುತ್ತಿತ್ತು. ಚಿಕ್ಕ ನರಿ ನಿಧಾನವಾಗಿ ಒಣ ಎಲೆಗಳ ಮೇಲೆ ನಡೆದು ದೂರದಿಂದ ಕೇಳಿ ಬರುವ ವಿಚಿತ್ರ ಗುಸುಗುಸುವ ಶಬ್ದವನ್ನ ಗಮನಿಸುತ್ತಿತ್ತು. ಅದರ ಕಿವಿಗಳು ಎಚ್ಚರದಿಂದ ಎದ್ದಿದ್ದಾರೆ. ಕಣ್ಣುಗಳಲ್ಲಿ ಭಯವು ಕುತೂಹಲವು ಒಂದೇ ಸಮಯದಲ್ಲಿ ಹೊಳೆಯುತ್ತಿತ್ತು. ಗಾಳಿಯಲ್ಲಿ ಹಳೆಯ ಮರದ ವಾಸನೆ ಇತ್ತು ಮತ್ತು ನೆರಳುಗಳು ಜೀವಂತವಾಗಿರುವಂತೆ ಅಲುಗಾಡುತ್ತಿದ್ದವು. ನರಿ ಒಂದು ಕ್ಷಣ ನಿಂತು ಆ ಶಬ್ದದ ದಿಕ್ಕಿಗೆ ಧೈರ್ಯವಾಗಿ ಮುಂದೆ ಸಾಗಲು ನಿರ್ಧರಿಸಿತು. ಬಳ್ಳಿಗಳು ಗಟ್ಟಿಯಾಗಿ ಸಿಕ್ಕಿಕೊಂಡಿದ್ದರಿಂದ ನರಿ ಒಬ್ಬಳೇ ಅದನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಅದು ತಕ್ಷಣ ಇತರ ಪ್ರಾಣಿಗಳ ಕಡೆ ತಿರುಗಿ ಮೂಲಕ್ಕೆ ಬಳ್ಳಿಗಳನ್ನು ಎಳೆಯಲು, ಅಳಿಲಿಗೆ ಸಣ್ಣ ಕೊಂಬೆಗಳನ್ನು ತೆಗೆದುಹಾಕಲು, ಗೂಬೆಗೆ ಮೇಲಿನಿಂದ ಬೆಳಕು ತೋರಿಸಲು ಸೂಚಿಸಿತು. ಎಲ್ಲರೂ ಸೇರಿ ಕೆಲಸ ಮಾಡುತ್ತಿದ್ದಂತೆ ನೀಲಿ ಬೆಳಕು ನಿಧಾನವಾಗಿ ಮೃದುವಾಗಿ ಹೊಳೆಯತೊಡಗಿತು ಮತ್ತು ಕಾಡಿನ ಗುಸುಗುಸು ಶಬ್ದ ಶಾಂತವಾಗತೊಡಗಿತು. ಕೊನೆಗೆ ಜಿಂಕೆ ಬೇರುಗಳಿಂದ ಮುಕ್ತವಾಗಿ ಹೊರಬಂದು ನಡುಗುವ ಕಾಲುಗಳ ಮೇಲೆ ನಿಂತಿತು. ನರಿ ದೀರ್ಘ ಉಸಿರೆಳೆಡಿತು. ತನ್ನ ಭಯವನ್ನು ಮೀರಿ ತಾನೇ ಕಾಡಿನ ಮಧ್ಯೆ ಬೆಳಕಾಗಿ ನಿಂತಿರುವುದನ್ನು ಅದು ಅರಿತುಕೊಂಡಿತು. ಜಿಂಕೆ ಮುಕ್ತವಾದ ಕ್ಷಣದಲ್ಲೇ ಅಶ್ವತ್ಥ ಮರದ ನೀಲಿ ಬೆಳಕು ಮೃದುವಾಗಿ ಆಕಾಶದತ್ತ ಏರಿ ನಕ್ಷತ್ರಗಳೊಳಗೆ ಕರಗಿತು. ಕಾಡಿನ ಕತ್ತಲೆ ಈಗ ಭಯಾನಕವಾಗಿರಲಿಲ್ಲ. ಅದೇ ಕತ್ತಲಿನಲ್ಲಿ ಶಾಂತಿ ಮತ್ತು ಸ್ನೇಹದ ಉಷ್ಣತೆ ತುಂಬಿತ್ತು. ಉಳಿದ ಪ್ರಾಣಿಗಳು ನರಿಯನ್ನು ಸುತ್ತುವರಿದು ಕೃತಜ್ಞನೆಯಿಂದ ನೋಡಿದವು ಮತ್ತು ಜಿಂಕೆ ಅದರ ಭುಜದ ಬಳಿ ತಲೆ ತಾಗಿ ಧನ್ಯವಾದ ತಿಳಿಸಿತು. ನರಿ ಚಂದ್ರನ ಬೆಳಕಿನತ್ತ ನೋಡುತ್ತಾ, ರಹಸ್ಯವೆಂದರೆ ಕತ್ತಲಲ್ಲ, ಕತ್ತಲಿನಲ್ಲಿ ಒಬ್ಬರಿಗೊಬ್ಬರು ಬೆಳಕಾಗುವ ಧೈರ್ಯವೆಂದು ಮನದಾಳದಲ್ಲಿ ಅರಿತುಕೊಂಡಿತು. ಆ ರಾತ್ರಿ ಕಾಡು ಮತ್ತೆ ನಿಶ್ಶಬ್ದವಾಯಿತು. ಆದರೆ ನರಿಯ ಹೃದಯದಲ್ಲಿ ಹೊಸ ಆತ್ಮವಿಶ್ವಾಸ